ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಅವಲಕ್ಕಿ ಬಾತ್ ಮಾಡೋದು ಯಾವ ಥರ ನೋಡೋಣ ಬನ್ನಿ. 1 ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಆಲೂಗೆಡ್ಡೆ ಮತ್ತು ಕಡಲೆಕಾಳು ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಯಾವುದೇ ತರಕಾರಿ ಕೂಡ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಕೂಡ ನಾನು ಹಾಕ್ಕೊಂಡಿದ್ದೀನಿ. 7 ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಕರಿಬೇವು ಕೂಡ ಸೇರಿಸ್ಕೊತೀನಿ. ಇವಾಗ ಚೆನ್ನಾಗಿದ್ದು 10 ನಿಮಿಷ ಬೇಯಬೇಕು ಎಣ್ಣೆಲೆ, ನೀರೆಲ್ಲ ಹಾಕಂಗಿಲ್ಲ. 2 ಈರುಳ್ಳಿನೂ ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಕೂಡ, ಅರಿಶಿನ ಪುಡಿ ಕೂಡ ನಾನು ಹಾಕ್ಕೊತಿದ್ದೀನಿ ಕಲರ್ಗೆ. ಮತ್ತು ಇಲ್ಲಿ ಅರಿಶಿನ ಪುಡಿ ಉಪ್ಪು ಕೂಡ ನಾನು ಸೇರಿಸ್ಕೊಂಡು ಅವಲಕ್ಕಿನ ನೆನೆಸ್ಕೊತೀನಿ ಒಂದು 10 ನಿಮಿಷ. ಇದು ಸಖತ್ತಾಗಿರುತ್ತೆ ಬಾತು. ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಅಂದರೆ ಒಂದು 5 ರಿಂದ 6 ಜನ ತಿನ್ನೋಷ್ಟು ತಿಂಡಿ ಮಾಡ್ತಾ ಇರೋದ್ರಿಂದ ನಾನು 1 kg ಅವಲಕ್ಕಿ ತೊಗೊಂಡಿದ್ದು. ನೋಡಿ, ಇಲ್ಲಿ ನಾನು ಬೆಂದಿರೋಂಥ ತರಕಾರಿಗೆ ಮತ್ತು ಇದು ಅವಲಕ್ಕಿನ ನಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನೊಂಚೂರು ಉಪ್ಪು ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಎಲ್ಲ ಕಮ್ಮಿ ಇತ್ತು, ಹಾಗಾಗಿ ಉಪ್ಪು ಕೂಡ ನಾನು ಸೇರಿಸ್ಕೊಂಡೆ. ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂಡೆ. ಇಷ್ಟ ಆದರೂ ಒಂದು ಲೈಕ್